ಈ ನಾಟಕದ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಗೆ ನಾನು ಆಗಮಿಸಿರುವಂತಹ ಗಣ್ಯಮಾನ್ಯರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ಈ ನಾಟಕದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀ ರಾಜಾರಾಮ್ ಪವಾರ್ ಪೌರಾಯುಕ್ತರು ನಗರಸಭೆ ದಾಂಡೇಲಿ ಅವರನ್ನು ಕೂಡ ನಾನು ವೇದಿಕೆಗೆ ಗೌರವಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ದಾಂಡೇಲಿಯ ತಾಲೂಕಾ ದಂಡಾಧಿಕಾರಿಗಳು ಹಾಗೂ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಅವರನ್ನ ವೇದಿಕೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ವೇಣು ವೆಂಕಟೇಶ್ ಸಹಾಯಕ ಉಪಾಧ್ಯಕ್ಷರು ಇಂಡಸ್ಟ್ರಿಯಲ್ ರಿಲೇಷನ್ WCPM ದಾಂಡೇಲಿ ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಇವತ್ತು DGM ಸಾರ್ವಜನಿಕ ಸಂಪರ್ಕ ವಿಭಾಗದ ಶ್ರೀ KG ಗಿರಿರಾಜ್ ಅವರು ಆಗಮಿಸಬೇಕಾಗಿತ್ತು, ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಈ ವಾರ್ಡಿನ ಗೌರವಾನ್ವಿತ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀ ನರೇಂದ್ರ ಚವ್ಹಾಣ್ ಅವರನ್ನು ಕೂಡ ವೇದಿಕೆಗೆ ಗೌರವಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾನ್ವಿತ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ BN ವಾಸರೆ ಅವರನ್ನು ಕೂಡ ವೇದಿಕೆಗೆ ಅತ್ಯಂತ ಗೌರವಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ನಗರಸಭೆಯ ಗೌರವಾನ್ವಿತ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಶಾಹಿದಾ ಪಠಾಣ್ರವರನ್ನು ಕೂಡ ವೇದಿಕೆಗೆ ಗೌರವಪೂರ್ವಕವಾಗಿ ಅವರನ್ನ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಗೌರವ ಉಪಸ್ಥಿತಿ ಶ್ರೀ ದುಂಡಪ್ಪ ಗೂಳೂರು ಸಾಹಿತಿಗಳು, ಹಿರಿಯ ಸಾಹಿತಿಗಳು ಹಾಗೂ ನಾಟಕಕಾರರು ಅವರನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ. ನಟರಾಜ ಶ್ರೀ ಸಿದ್ದಯ್ಯ ಮಧುಮತಿ ಅವರು ಸ್ವಾಗತಿಸಬೇಕಾಗಿ ವಿನಂತಿ. ವತಿಯಿಂದ ಮತ್ತು ದಾಂಡೇಲಿಯ ಸಮಸ್ತ ನಾಗರಿಕರ ಪರವಾಗಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ತುಂಬ ಕೂಡ ನಟರಾಜ ನಾಟ್ಯ ಸಂಘದ ಪರವಾಗಿ ಅವರನ್ನು ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಅವರಿಗೆ ನಟರಾಜ ನಾಟ್ಯ ಸಂಘದ ವತಿಯಿಂದ ಮತ್ತು ದಾಂಡೇಲಿಯ ಸಮಸ್ತ ನಾಗರಿಕರ ಪರವಾಗಿ ಅವರನ್ನು ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಪರವಾಗಿ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಶ್ರೀ ರಾಘವೇಂದ್ರ ಸರ್ PRO WCPM ದಾಂಡೇಲಿ ಅವರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಲು ವಿನಂತಿ. ಹಾಗೆ ಈ ನಾಟಕದ ವೇದಿಕೆಯಲ್ಲಿ ಗೌರವ ಉಪಸ್ಥಿತಿಯನ್ನು ಹೊಂದಿರುವ ಹೃದಯದಿಂದ ಸ್ವಾಗತಿಸ್ತೇನೆ. ಹಾಗೆ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಹಾಗೆ ನಟರಾಜ ನಾಟ್ಯ ಸಂಘದ ಕಲೆಯ ಬಗ್ಗೆ ಅಪಾರವಾದಂತಹ ಅನುಭವವನ್ನು ಪಡೆದಂಥವರು, ಬಹಳ ರಂಗಕಲೆಯ ಬಗ್ಗೆ ಆಸಕ್ತಿ ಅಭಿಮಾನ ಹೊಂದಿರತಕ್ಕಂಥವ್ರು ನಮ್ಮ ಪೌರಾಯುಕ್ತರು. ಅವರ ಜೊತೆಗೆ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿತ್ವದ ತಹಶೀಲ್ದಾರರು ಶ್ರೀ ಶೈಲೇಶ್ ಪರಮಾನಂದರವರು ಕೂಡ ಇದ್ದಾರೆ. ಹಾಗೂ ಈ ರಂಗಕಲೆ ಪೋಷಿಸಿ ಬೆಳೆಸುತ್ತಿರುವಂತಹ ಸ್ಥಳೀಯ ರೆಸ್ಪೋರ್ಟ್ಸ್ ಕಾಗದ ಕಾರ್ಖಾನೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದಾರೆ. ಅವರ ಅಮೃತ ಹಸ್ತದಿಂದಲೂ ಕೂಡ ಈ ರಂಗಕಲೆ ಬೆಳಗುತ್ತಾ ಇದೆ. ಈ ಜ್ಯೋತಿ, ಈ ಬೆಳಕು ರಂಗಕ್ಷೇತ್ರವನ್ನ ಬೆಳಗಲಿ, ಎಲ್ಲ ಕಲಾವಿದರ ಬದುಕನ್ನ ಬೆಳಗಲಿ ಅಂತ ಆಶಿಸ್ತೇನೆ. ಎಲ್ಲ ಗಣ್ಯಮಾನ್ಯರು ಈ ದಾಂಡೇಲಿ ನಗರದಲ್ಲಿ ಬಹಳ ಅಪರೂಪವಾಗಿರ್ತಕ್ಕಂಥ ರಂಗಕಲೆ, ಈ ನಾಟಕ ಕಲೆಗೆ ಅತ್ಯಂತ ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಆಗಮಿಸಿ ಇಂದಿನ ಈ ಸುಂದರ ಸಾಮಾಜಿಕ ನಾಟಕ ದೇವರು ಕೊಟ್ಟ ತಂಗಿ ಈ ನಾಟಕವನ್ನ ತಮ್ಮ ಅಮೃತ ಹಸ್ತದಿಂದ ದೀಪ ಬೆಳಗಿಸುವ ಮುಖಾಂತರ ಈ ನಾಟಕದ ಉದ್ಘಾಟನೆಯನ್ನ ಅತ್ಯಂತ ಶುಭಕರವಾಗಿ ಮಂಗಳಕರವಾಗಿ ಇನ್ನು ದೇವರು ಕೊಟ್ಟ ತಂಗಿ ಈ ಒಂದು ನಾಟಕದ ಉದ್ಘಾಟನೆ ಈಗ ನೆರವೇರಲಿದೆ. ಎಲ್ಲರಿಗೂ ನಮಸ್ಕಾರಗಳು. ಇಂದು ಈ ಸುಂದರ
ಸಂಜೆಯ ವೇಳೆಯಲ್ಲಿ ನಗರಸಭೆಯ ಮೈದಾನದಲ್ಲಿ ದಾಂಡೇಲಿಯ ನಟರಾಜ ನಾಟ್ಯ ಸಂಘ ರವರು ಪ್ರಸ್ತುತಪಡಿಸತಕ್ಕಂತಹ ದೇವರ ಕೊಟ್ಟು ತಂಗಿ ಈ ನಾಟಕದ ಪರಂಪರೆಯಂತೆ ಉದ್ಘಾಟನೆಗೆ ವೇದಿಕೆಯ ಮೇಲೆ ವಿರಾಜಮಾನರಾಗಿರತಕ್ಕಂತಹ ರೇಸ್ಕೋರ್ಸ್ ಪೇಪರ್ ಮಿಲ್ಲಿನ ಹಿರಿಯ ಉಪಾಧ್ಯಕ್ಷರು ಅಜಯ್ ಕುಮಾರ್, ಅನುಜ್ ಕುಮಾರ್ ಸಾಹೇಬ್ರೆ, ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಆದ ಶ್ರೀಮಾನ್ ಶೈಲೇಶ್ ಪರಮಾನಂದ್ ಅವರೇ, ಉತ್ತರ ಕನ್ನಡ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆದಂತಹ ಶ್ರೀ ವಾಸ್ರೆ ಸರ್ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ವೇಲು ಪ್ರತಿಯೊಬ್ಬ ಗಣ್ಯರೇ, ಸಾಹಿತ್ಯ ಆಸಕ್ತರೇ, ಕಲಾ ಪ್ರೇಮಿಗಳೇ, ಈ ನಾಟಕದಲ್ಲಿ ಪ್ರತಿಯೊಂದು ಪಾತ್ರಕ್ಕೆ ಅವರದೇ ಆದಂತಹ ಜೀವಕಳೆಯನ್ನು ತುಂಬಲು ಪಾತ್ರಧಾರಿಗಳಾಗಿ ನಟನೆಯನ್ನು ಮಾಡತಕ್ಕಂಥ ನಟ ಕಲಾವಿದರೇ ಮತ್ತು ಈ ನಾಟಕವನ್ನು ವೀಕ್ಷಣೆ ಮಾಡಲು ಆಗಮಿಸಿದಂತ ಎಲ್ಲ ಹಿರಿಯರಿಗೂ ನನ್ನೆಲ್ಲವೂ ಅವರ ಪ್ರಯತ್ನ ನಿಜವಾಗ್ಲೂ ನಾನು ಕಲಾವಿದರ ಪರವಾಗಿ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಮೊಟ್ಟ ಮೊದಲು ತಿಳಿಸ್ತಾ ಇದ್ದೇನೆ. ಕಾರಣ ಏನು ಅಂದ್ರೆ ನಾವೆಲ್ಲರೂ ಇವತ್ತು ಅಂತ ಒಂದು ಕಾಲಮಾನ ಇದು. ಕಲೆ ಮತ್ತು ಸಾಹಿತ್ಯಕ್ಕೆ ನಮ್ಮ ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇವತ್ತು ಈ ಎಲ್ಲ ಕಲಾವಿದರು ಅಷ್ಟೆಲ್ಲ ಪೇಷನ್ಸ್ ತಗೊಂಡು ತಮ್ಮ ದೈನಂದಿನ ಜೀವನದ ಕಾರ್ಯಗಳ ಜೊತೆಗೆ ಈ ಕಲೆಯನ್ನ ಪ್ರಸ್ತುತಪಡಿಸಲಿಕ್ಕೆ ಎಷ್ಟೋ ದಿನ ತಾಲೀಮನ್ನ ಅವ್ರು ಮಾಡಬೇಕಾಗುತ್ತೆ. ನೇರವಾಗಿ ಬಂದು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂತಹ ಪಾತ್ರಗಳನ್ನ ಸೃಷ್ಟಿ ಮಾಡಿ ನಮಗೆಲ್ಲ ನೀಡಿದ್ದಾರೆ, ಉಣಬಡಿಸಿದ್ದಾರೆ ಅವರೆಲ್ಲ. ಜೊತೆಗೆ ನಾವು ಈ ನಾಟಕಗಳನ್ನ ನೋಡಬೇಕಾದ್ರೆ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಗವಾಯಿಗಳು ಮತ್ತು ಪಂಚಾಕ್ಷರಿ ಗವಾಯಿಗಳನ್ನ ನಾವು ನೆನೆಸಲೇಬೇಕು. ಇದಕ್ಕೆ ನಾಟಕಕ್ಕೆ ಮೂಲ ಜೀವಾಳ ಅಂದ್ರೆ ಪಂಚಾಕ್ಷರಿ ಗವಾಯಿಗಳು, ಅವ್ರ ನಂತರ ಪುಟ್ಟರಾಜ್ ಗವಾಯಿಗಳು, ಈಗ ಕಲ್ಲಯ್ಯಜ್ಜರು ಇದ್ದಾರೆ ಮಠದಲ್ಲಿ. ಇದು ಅವ್ರದೇ ಆದಂತ ಒಂದು ಪಂಚಾಕ್ಷರಿ ಗವಾಯಿಗಳ ನಾಟ್ಯ ಸಂಘ ಅಂತ ಇತ್ತು. ಆಶೀರ್ವಾದಂತ ಎಲ್ಲ ಗಣ್ಯರೇ, ಇಂದು ನಾಟಕ ನೋಡಲು ಬಂದಂತ ಎಲ್ಲ ಸಮಸ್ತ ದಾಂಡೇಲಿ ನಾಗರಿಕರೇ, ಈಗ ಹೆಚ್ಚೇನು ಹೇಳುದಿಲ್ಲ, ಯಾಕಂದ್ರೆ ಪವರ್ ಸರ್ ಆಲ್ರೆಡಿ ಎಲ್ಲ ಕವರ್ ಮಾಡಿಬಿಟ್ಟಿದ್ದಾರೆಲ್ಲ ಮ್ಯಾಕ್ಸಿಮಮ್. ಆದ್ರೂ ಕೂಡ ನಾನು ಒಂದೆರಡು ಮಾತಾಡ್ತಾ ಇದ್ದೀನಿ. ನಮ್ಮ ನಟರಾಜ ನಾಟ್ಯ ಸಂಘದವರು ಸುಮಾರು 50 ವರ್ಷದಿಂದ ನಾಟಕ ಮಾಡ್ಕೊಂಡ್ ಬಂದಿದ್ದಾರೆ. ಅನೇಕ ಕಥೆಗಳನ್ನು ನಾಟಕ ಮುಖಾಂತರ ತೋರಿಸಿ ಈ ದಾಂಡೇಲಿ ಸಮಸ್ತ ಜನರಿಗೆ ರಂಜಿಸ್ಕೊಂಡ್ ಬಂದಿದ್ದಾರೆ. ನಾನು ಕೂಡ 2-3 ವರ್ಷದಿಂದ 4 ವರ್ಷದಿಂದ ಅವ್ರ ನಾಟಕ ನೋಡ್ಕೊಂಡ್ ಬಂದಿದ್ದೀನಿ, ಕೋವಿಡ್ ಅಲ್ಲಿ ಬಿಟ್ಟು ಮಾತ್ರ. ನಿಮ್ಗೆಲ್ಲ ಗೊತ್ತಿದೆ, ಆಲ್ರೆಡಿ ಪವಾರ್ ಸರ್ ಹೇಳಿದ್ರು. ನಾನು ಕೂಡ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನವನು. ನಮ್ಮ ಊರಲ್ಲಿ ಯಾವಾಗಲೂ ಯಾವುದೇ ಜಾತ್ರೆ ಇರಲಿ, ಯಾವುದೇ ಹಬ್ಬ ಇರಲಿ, ನಾಟಕಗಳು ಮಾತ್ರ ಯಾವಾಗಲೂ ಇರ್ತಾರೆ. ಈಗಲೂ ಕೂಡ ನಡೀತಾ ಇದೆ. ಅದೇ ತರ ಅಲ್ಲಿ ಅವ್ರು ಹೇಳ್ದಂಗೆ ಅಲ್ಲಿ ಏನಂದ್ರ ಪೌರಾಣಿಕ ನಾಟಕಗಳು ಇರ್ತವೆ, ಸಾಮಾಜಿಕ ನಾಟಕಗಳು ಇರ್ತವೆ. ಹೈರಾಣ ಕೃಷ್ಣ ಪಾರಿಜಾತ, ಅನೇಕ ನಾಟಕಗಳು. ಖುಷಿ ಬರ್ತದೆ, ಇನ್ನೂ ನಾಟಕ ಮಾಡಬೇಕು, ಇನ್ನೂ ಅನೇಕ ನಾಟಕ ಮಾಡಬೇಕು, ಒಳ್ಳೆ ನಾಟಕ ಮಾಡಬೇಕು ಅನ್ನೋ ಬರ್ತದೆ. ಇಷ್ಟು ಹೇಳ್ತಾ ನನ್ಗೆ ಮಾತಾಡೋ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸಿ, ನಟರಾಜ ಸಂಘ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ನಮಸ್ತೆ. ನಮಸ್ಕಾರ. ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗ ಇರುವ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಮಿತಿ, ಬಾಂಗೂರ್ ನಗರ ದಾಂಡೇಲಿ ಇವರ ಆಶ್ರಯದಲ್ಲಿ ಶ್ರೀ ನಟರಾಜ ನಾಟ್ಯ ಸಂಘ ಬಾಂಗೂರ್ ನಗರ ದಾಂಡೇಲಿ ಇವರ ವತಿಯಿಂದ ಈ ದಿನ ದೇವರ ಕೊಟ್ಟ ತಂಗಿ ಪ್ರೋತ್ಸಾಹ ನೀಡಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ
ಶ್ರೀ ನಟರಾಜ ನಾಟ್ಯ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸುತ್ತಾ ನನ್ನೆರಡು ಮಾತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆ ಎದುರುಗಡೆ ಇರುವ ಎಲ್ಲ ರಂಗಾಸಕ್ತರೆ, ನಾನು ಏನ್ ಮಾತಾಡ್ಲಿ ಅಂತ ಹೇಳಿ ನನ್ನನ್ನೇ ನಾನು ಕೇಳ್ಕೊಳ್ತಾ ಇದ್ದೀನಿ. ಪವಾರ್ ಸರ್ ಅವರು ಮಾತಾಡೋದಿಲ್ಲ ಅಂತ ಹೇಳಿ ಇಡೀ ನಾಟಕದ ಒಳ ಹರಿವನ್ನ ಬಿಚ್ಚಿಟ್ರು. ವೇಲು ಸರ್ ಅವರು ನಾನವ್ರು ಮಾತಾಡೋದೇ ಕೇಳಲಿಲ್ಲ. ಇನ್ನೆಲ್ಲಾದ್ರೂ ನಾವು ನಿಮ್ಮನ್ನು ಬಳಸ್ಕೊಳ್ಬಹುದು ಖಂಡಿತ. ಅಷ್ಟರ ಮಟ್ಟಿಗೆ ನಮ್ಗೆ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಕಂಡ್ರಿ. ಪರವಾಗಿಲ್ಲ. ಎಲ್ಲದಕ್ಕಿಂತ ಮೊದಲಿಗೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ನೆನೆಸ್ಕೋಬೇಕು. ನಾವೆಲ್ಲ ಬಹಳ ಚಿಕ್ಕವರು ಮೇಲ್ಗಡೆ ಕುಂತಿದ್ದೀವಿ. ನಮ್ಮ ಎದುರುಗಡೆ ಸುಮಾರು 100 ಇದ್ದಾರೆ. ವೇದಿಕೆ ಮೇಲೆ ಬರ್ಲಿಕ್ಕೆ ಸಾಧ್ಯ ಆಗ್ಬೋದ ತಮ್ಮ ಹತ್ರ? ಸಾಹಿತಿಗಳು ಮೊನ್ನೆ ಅಂಕೋಲದ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆಗೆ ಬಂದಿದ್ರು. ನಾಳೆ ನಮ್ಮ ಸಾಹಿತ್ಯ ಭವನದಲ್ಲಿ ಇನ್ನೊಂದು ಪುಸ್ತಕ ಬಿಡುಗಡೆಯ ಉದ್ಘಾಟನೆ ಅವರಿಂದನೇ ಆಗ್ಲಿಕ್ಕಿದೆ. ಇವತ್ತೇ ಇಲ್ಲಿ ಬಂದಿದ್ರು. ಹಾಗಾಗಿ ಒಂದು ವಿಚಾರವನ್ನು ಹೇಳಬೇಕು. ಗೋವಾದಲ್ಲಿ ಮಹಾನ್ ವ್ಯಕ್ತಿಗಳು, ಅವರನ್ನು ನೆನೆಸಿಕೊಂಡೆ ನಾನು. ಹಾಗಾಗಿ ದಯವಿಟ್ಟು ಅವರು ವೇದಿಕೆಗೆ ಬರಬೇಕು. ಅವರ ಹತ್ರ ಮಾತಾಡ್ತಾ ಇದೆ. ಅಲ್ಲಿ ಎಷ್ಟು ಬರವಣಿಗೆಯ ತುಡಿತ ಇದೆ, ಎಷ್ಟು ಇದಿದೆ ಅಂತ ಹೇಳಿದ್ರೆ, ಈ ಹೇಳ್ತಾ ಇದ್ರು ಮಾರ್ಚ್ 15 ನಾನು ಅನಕ್ರವ್ರದಲ್ವಾ ಬೀಚಿಯವರ ಬಗ್ಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಒಂದು ಪುಸ್ತಕವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಅಷ್ಟು ತುಡಿತ ಇದೆ. ಹಲವಾರು ಪ್ರಾಜೆಕ್ಟ್ಗಳು, ಸಾಹಿತ್ಯದ ಪ್ರಾಜೆಕ್ಟ್ಗಳು ಅವ್ರ ಎದುರುಗಡೆ ಇದೆ. ಅಕಾಡೆಮಿಯಲ್ಲಿ ಬೇರೆ ಬೇರೆ ಪ್ರಾಧಿಕಾರಗಳಲ್ಲಿ ಕೆಲಸ ಮಾಡಿದಂಥವ್ರು. ಅವರು ಕೂಡ ಒಂದು 5-6 ನಾಟಕಗಳನ್ನ ಬರೆದು, ದೊಡ್ಡ ದೊಡ್ಡ ನಾಟಕಗಳನ್ನ ಬರೆದಂಥವ್ರು. ಹಾಗಾಗಿ ದಾಂಡೇಲಿಯ ಎಲ್ಲ ಸಾಹಿತ್ಯಾಭಿಮಾನಿಗಳ, ರಂಗ ಕಲಾವಿದರ ಪರವಾಗಿ ನಿಮ್ಗೆ ಅತ್ಯಂತ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಬಹಳ ಖುಷಿಯಾಯ್ತು. ವೇದಿಕೆ ತನ್ನ ಮಹತ್ವವನ್ನ ಇನ್ನೂ ಹೆಚ್ಚಿಸಿಕೊಳ್ತು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ, ಅವರಿಗೆ ಕಲಾವಿದರು ಕೆಲವರು ಬರೋದೇ ಇಲ್ಲ. ಆದ್ರೆ ನಮ್ಮೂರಲ್ಲಿ ನಾಟಕ ಇದೆ, 1000 ಜನ ಸೇರಿದ್ದಾರೆ. ಇನ್ನೊಂದು ಕಡೆ ಇಲ್ಲಿ ನಾಟಕದ ಹಬ್ಬ ನಡೀತಾ ಇದೆ, ಇಲ್ಲೂ ಕೂಡ 1000 ಜನ ಸೇರಿದ್ದಾರೆ. ಅಂತಹ ಜನ ಸೇರಿರುವ ಸಂದರ್ಭದಲ್ಲಿಯೂ ಇಲ್ಲಿ ಇಷ್ಟೆಲ್ಲ ಜನ ಸೇರಿದಿರಲ್ಲ. ನಮ್ಮೂರಲ್ಲಿ ಇನ್ನೂ ಕೂಡ ಸಾಂಸ್ಕೃತಿಕವಾದ ಕಾಳಜಿ ಇದೆ, ನಾಟಕದ ಅಭಿರುಚಿ ಇದೆ. ಆ ಕಾರಣಕ್ಕಾಗಿ ದಾಂಡೇಲಿಯ ಜನರನ್ನ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಬೇಕು. ಅದೇ ಸಂದರ್ಭದಲ್ಲಿ ಪ್ರತಿ ವರ್ಷ ನಾನು ಈ ರಂಗಕಲೆಯ ಬಗ್ಗೆ ಒಂದಷ್ಟು ಮಾತನಾಡಲಿಕ್ಕೆ ಅವರಲ್ಲಿ ಒಂದು ಮಾತು ಹೇಳ್ತೇನೆ, ಇಲ್ಲಿ ಹೆಚ್ಚಿಗೆ ಮಾತಾಡೋದಿಲ್ಲ. ಒಂದೇ ಒಂದು ಮಾತು ಅಂತಂದ್ರೆ, ಈ ನಾಟಕದ ಹುಚ್ಚು ಹಿಡಿದ್ರೆ ಅದು ಬಿಡೋದು ಕಷ್ಟ. ಎಲ್ಲ ಹುಚ್ಚುಗಳು ಆಸ್ಪತ್ರೆಯಲ್ಲಿ ಗುಣ ಆಗ್ತದೆ, ಆದರೆ ಈ ಹುಚ್ಚು ಮಾತ್ರ ಯಾವ ಆಸ್ಪತ್ರೆಯಲ್ಲೂ ಈಗ ಎಲ್ಲ ಹುಚ್ಚದ ಕಂಪನಿ ಇದು. ನಾಟಕ ಅನ್ನೋದೇ ಒಂದು ಹುಚ್ಚದ ಕಂಪನಿ. ಇದು ಯಾಕೆ ಆಡ್ತಾರೆ ಅಂತ ಅವರಿಗೂ ಗೊತ್ತಿರೋದಿಲ್ಲ, ಯಾಕೆ ನೋಡ್ತೀರಿ ಅಂತ ಅವರಿಗೂ ಗೊತ್ತಿರೋದಿಲ್ಲ. ಒಟ್ಟಲ್ಲಿ ನಾವು ಕಂಪನಿ ಬಂದವರು ಮತ್ತು ಇದ್ದವರು ಎಲ್ಲರೂ ಹುಚ್ಚ ಕಂಪನಿಯಲ್ಲಿ ಸೇರುವಂಥವ್ರು. ನನಗನ್ಸುತ್ತೆ ನಾಟಕದ ಏನಾದ್ರು ಹುಚ್ಚು ಇದ್ದರೆ ಅದು ಜೀವನದ ಪ್ರೀತಿ. ಯಾರು ಜೀವನವನ್ನು ಪ್ರೀತಿಸ್ತಾರೆ ಅವರು ನಾಟಕ ನೋಡ್ತಾರೆ. ಇಲ್ಲೇ ಇಲ್ಲ, ಯಾಕಂದರೆ ಇಲ್ಲಿ ಇರೋದು ಜೀವನನೇ, ಜೀವನದ ಪ್ರತಿಬಿಂಬ ಇದು, ಜೀವನದ ಒಂದು ಭಾಗ ಇಲ್ಲಿ ತೋರಿಸ್ತೇವೆ ನಾವು. ಇದು ಹೀಗಿದೆಯಪ್ಪ ಅಂತ ನಾವು ಹೇಳ್ತೀವಿ, ನೋಡಿದವರಿಗೆ ಆ ನಾಟಕದ ಆ ದೃಶ್ಯ ಕಾಣ್ತದೆ. ಸೊ ಅಂಥ ಒಂದು ಅವಕಾಶವನ್ನು ನಾವು ನಾಟಕ ಕಲಾವಿದರು ನನಗೆ ಎಣಿಗೆ ಬಾಳಕುವ ಪಿ ಮುತ್ತರಿಗೆ, ಹೀಗೆ ಅನೇಕ ಜನ, ಮಾಸ್ಟರ್ ಹಿರಣ್ಯ, ಹೀಗೆ ಅನೇಕ ಕಲಾವಿದರೆಲ್ಲ ನನ್ನ ಪರಿಚಿತರು, ಸ್ನೇಹಿತರಾಗಿದ್ದರು. ಎಣಿಗೆ ಬಾಳಕನವರಂತೂ ಅದ್ಭುತವಾದ ಕಲಾವಿದ ಆತ. ಅಂಥ ಒಂದು ಕಲಾವಿದರನ್ನು ನಾವು ನೋಡೇ ಇಲ್ಲ ಈ ಉತ್ತರ ಕರ್ನಾಟಕದಲ್ಲಿ. ಕನ್ನಡ ಅಮೃತರಾಯರವರು ಅದು ಅದ್ಭುತವಾದ ನಾಟಕರು. ಜೀವನದ ಪ್ರೀತಿ ಹುಚ್ಚಿನಿಂದ ಓಡಾಡುವಂಥ ಜನ. ನೀವು ನನಗೆ ಕರೆದಿದ್ದೀರಿ, ಬಂದಿದ್ದೀರಿ, ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಧನ್ಯವಾದ. आप सभी को नमस्कार. I am proud to be part of this Sri Nataraj
Natya Sangh today's function. This Natya Sangh is well known for its various stage dramas since more than 50 years. It is only possible by you, as you audience are the backbones of this Natya Sangh, who gives encouragement to all the members of the Natya Sangh Parivar. Also, we from the West Coast management side feel pride to support this Natya Sangh. Jai Hind, Jai Karnataka. ನಮಸ್ಕಾರ. ಗೊತ್ತಿಲ್ಲ ನನಗೆ ನಿನ್ನನ್ನು ಸೂರ್ಯನನ್ನಲೋ ಚಂದ್ರನನ್ನಲೋ. ಸೂರ್ಯನೆಂದರೆ ಜೀವನದ ಉಗಮ, ಚಂದ್ರನೆಂದರೆ ಜೀವನ ಸುಗಮ. ಈ ನಾಟಕವನ್ನ ನಾವು ನನ್ನ ಅಲ್ಪ ಅನುಭವದಲ್ಲಿ ನಾವು ನಾಟಕವನ್ನ ಎಷ್ಟು ನೋಡಿ ತಿಳಿದುಕೊಂಡಿದ್ದೇವೋ ಅದಕ್ಕಿಂತ ಹೆಚ್ಚಿಗೆ ಇವತ್ತಿನ ಈ ವೇದಿಕೆ ನಾಟಕ ಅಂದ್ರೆ ಏನು, ಅದರ ಬೆಳೆದು ಬಂದ ಹಾದಿ, ಅದರಲ್ಲಿ ಶ್ರಮ ಪಡುವ ಜನ ಏನಂತ ಹೇಳಿ ನಮಗೆ ಈ ವೇದಿಕೆಯಿಂದ ನನಗೂ ಕೂಡ ಅದರ ಅನುಭವನ ಆಗಿದೆ ಅಂತ ಹೇಳ್ತಾ ಇಲ್ಲಿ ಮುಕ್ತಾಯ ಆಗ್ತದೆ ಅಂತ ಹೇಳ್ತಾ ಇನ್ನು ಕೆಲವೇ ಕ್ಷಣಗಳಲ್ಲಿ ನಾಟಕ ಪ್ರಾರಂಭವಾಗ್ತದೆ. ತಾವೆಲ್ಲರೂ ಬಹಳ ಸಮಯದಿಂದ ಕೂತ್ಕೊಂಡಿದ್ದೀರಿ. ದಯಮಾಡಿ ಒಂದು ಆದ್ರೆ ಈ ಸುಂದರ ಸಾಮಾಜಿಕ ನಾಟಕ ಪ್ರಾರಂಭ ಆಗ್ತದೆ. शरणं 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 देवी कृपाकरी. शरणं 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 देवी कृपाकरी. पालिसुवरवरताई देवी श्रीगौरी. पालिसुवरवरताई देवी श्रीगौरी. शरणं 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 देवी कृपाकरी. ಪೂಜೆ ಮುಗಿಯಿತೇನಮ್ಮ? ಪ್ರತಿನಿತ್ಯ ಭಕ್ತಿ ಭಾವದಲ್ಲಿ ಪರವಶಗಳಾಗಿ ಪೂಜಿಸಿ ಹಾಡಿ ಕುಣಿದಾಡುವ ಈ ನಿನ್ನ ಭಕ್ತಿಗೆ, ನಿರ್ಮಲವಾದ ಭಕ್ತಿಗೆ ಆ ಭಗವಂತ ಕಣತೆರೆದು ನೋಡುವನೇನಮ್ಮ? ಇಲ್ಲಮ್ಮ, ಇಲ್ಲ. ನಮ್ಮಂತ ಬಡವರಿಗೆ ಅವರು ನೋಡುವುದಿಲ್ಲಮ್ಮ, ನೋಡುವುದಿಲ್ಲ. ಮೊದಲು ದೇವ್ರ ಪ್ರಸಾದ ಕೊಡಿ. ದೇವರಿಗೆ ಹಾಗೆ ಬೆಂದು ಬಳಲುತ್ತಿರುತ್ತೀವಿ ಅಮ್ಮ. ನಮ್ಮಂತವರ ನಿರ್ಗತಿಕರ ಬಾಳಿಗೆ ಆ ದೇವನಿಲ್ಲಮ್ಮ, ಇಲ್ಲ. ಹಾಗೆ ಬೇಡ, ದಯವಿಟ್ಟು ಹಾಗೆ ಬೇಡ. ಆಪತ್ತು ಕಾಲದಲ್ಲಿ ದೇವರನ್ನು ನಂಬಿಸಿ ಸಂಪತ್ತು ಬಂದಾಗ ದೇವರನ್ನು ಉದ್ದೇಶಿಸುವುದು ನಮ್ಮಂತ ಮನುಷ್ಯರ ಸ್ವಾಭಾವಿಕ. ಆದರೆ ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂತ ಅವನು ಏನೇ ಕೊಟ್ಟರು ದಯದಿಂದ ಬಾಳಿ ಬದುಕಬೇಕಲ್ಲ. ಅಂದಾಗ ಮಾತ್ರ ಈ ನಮ್ಮ ಬಡತನದಿಂದ ಮುಕ್ತಿಗೊಳಿಸಿ ದಿಟ್ಟತನದಿಂದ ಬಾಳೋದಕ್ಕೆ ಸಾಧ್ಯ ಅಲ್ಲ. ಅದಕ್ಕೆ ಅಲ್ಲ ಆ ದೇವರಿಗೆ ಹೇಳ್ಬೇಡ, ನಿನ್ನ ಕೈ ತಂಗಿ, ನಿನ್ನ ಒಂದೊಂದು ಮಾತು ಕೂಡ ನಮ್ಮ ತಾಯಿಯೇ ನುಡಿಯಿದ್ದಾಗೆ ಅಮ್ಮ. ತಂಗಿ, ಪ್ರಾಪ್ತ ವಯಸ್ಸಿನ ಹೊಸ್ತಿಲಲ್ಲಿ ಹರಿಯದ ತರುಣಿಯಾಗಿ ನಿಂತಿರುವ ನಿನಗೆ ಒಂದು ಉತ್ತಮವಾದ ವರವನ್ನು ಹುಡುಕಿ ಆದಷ್ಟು ಬೇಗನೆ ಕನ್ಯಾದಾನ ಮಾಡಿದರೆ ನನ್ನ ತಂದೆ ತಾಯಿಯಂದರೆ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ನಿನ್ನ ಹೆತ್ತ ತಂದೆ ತಾಯಿಗೆ ಚಿರಶಾಂತಿ ಸಿಗುತ್ತದೆ ಅಂತ ಆದಷ್ಟು ಬೇಗನೆ ನನ್ನ ಕೊಳ್ಳಿಗೆ ಮಾಂಗಲ್ಯ ಕಟ್ಟಿಸಿ ಪತಿ ಮನೆಗೆ ನನ್ನನ್ನು ಸತಿಯನ್ನಾಗಿ ದೂರ ಕಳಿಸ್ಬೇಕಂತೀರ. ಈ ರೀತಿ ಮಾತನಾಡಬೇಡಮ್ಮ ತಂಗಿ. ನೀನು ನಮಗೆ ದೇವರ ಕೊಟ್ಟ ತಂಗಿಯಮ್ಮ, ದೇವರ ಕೊಟ್ಟ ತಂಗಿ ಅಂದ ಮೇಲೆ ಈ ಸಹೋದರರಿಗೆ ನೀನು ಬೇಸರವಾಗದೇನಮ್ಮ. ಹೋಗಬೇಕಾದರೆ ದಾಂಪತ್ಯ ಜೀವನದ ಜೋಕಾಲಿಯಲ್ಲಿ ಜಿಗಿದಾಡಲು ಗಂಡನ ಮನೆ ಸೇವೆಗೆ ಸಿದ್ಧಳಾಗಿ ಹೋಗಬೇಕಮ್ಮ.
ಹೇಗಣ್ಣ ಮಾಡ್ತೀಯ ಅಣ್ಣ ಈ ವರದಕ್ಷಿಣೆ ತೆಗೆದುಕೊಳ್ಳಿ ನನ್ನನ್ನು ಮದುವೆ ಆಗಲಿಕ್ಕೆ ಯಾರನ್ನ ಬರ್ತಾರೆ ಈ ಸಮಾಜದಲ್ಲಿ ಜನರನ್ನು ತುಳಿಯುತ್ತಿದ್ದಾರೆ. ರಾಜಕೀಯ ಪುಡಾರಿಗಳು ವಿಷ ಬೀಜವನ್ನು ಬಿತ್ತುತ್ತಿದ್ದಾರೆ. ದುಷ್ಟ ಸಂಹಾರಕ್ಕಾಗಿ ಉಕಾರ ಓಂಕಾರವಾಗಿ ದುಷ್ಟ ಸಂಹಾರಕ್ಕಾಗಿ ನಾನು ಪೊಲೀಸ್ ಅಧಿಕಾರಿಯಾಗಿ ಬಂದೇ ಬರುತ್ತೇನನ್ನ. ಇದು ನಿನ್ನ ಪಾದದಾನೆಗೂ ಸತ್ಯ. ಯಾಕಣ್ಣ ಏನೋ ವಿಚಾರ ಮಾಡ್ತಾ ಸುಮ್ಮನೆ ನಿಂತು ಬಿಟ್ಟಿದ್ದಲ್ಲ, ವಿಷಯ ಏನಂತ ಹೇಳಬಾರ್ದೇ ಅಣ್ಣ? ಏನಿಲ್ಲಮ್ಮ, ಇಂದು ತಮ್ಮ ಇಂದು ತಂಗಿಯ ಹುಟ್ಟು ಹಬ್ಬ ಅಲ್ಲವೇ, ಅದಕ್ಕೆ ನೀನು ಯಾಕೆ ಬರಲಿಲ್ಲ ಅಂತ ಅದನ್ನೇ ವಿಚಾರ ಮಾಡ್ತಾ ನಿಂತಿದ್ದೀವಿ. ಇಲ್ಲಣ್ಣ, ನನಗೆ ನಿನ್ನೆ ಗೊತ್ತಾಯ್ತು. ಅದಕ್ಕೆ ನೀನು ಕೊಟ್ಟಿರುವ ಹಣದಲ್ಲಿ ಸ್ವಲ್ಪ ಉಳಿಸ ತಂಗಿಗೊಂದು ಹುಟ್ಟುಹಬ್ಬದ ಉಡುಗೊರೆ ತಂದಿದ್ದೇನೆ. ನನ್ನ ಮುದ್ದು ಅನಂತರನು ನೀವೇನೇ ತಂದ್ರು ನನಗೆ ಅದು ಬಂಗಾರವಿದ್ದಂತೆ. ಅದನ್ನ ನಾನು ಸಂತೋಷದಿಂದ ಸ್ವೀಕಾರ ಮಾಡ್ತೀನಿ. ತಂಗಿ ನಡಿಯಮ್ಮ, ನಮ್ಮ ಬಡತನದಲ್ಲಿ ನಿನ್ನ ಹುಟ್ಟು ಹಬ್ಬವನ್ನು ಆಚರಿಸಲಿಕ್ಕೆ ಆಗದೇ ಇದ್ದರು ಆರತಿ ಬೆಳಗ್ಗೆ ನಿನ್ನ ಹುಟ್ಟು ಹಬ್ಬದಿಂದ ಆಚರಿಸುತ್ತೇನೆ. ನಡಿಯಮ್ಮ, ಕುಳಿತು. ಸರಿ ಅಣ್ಣ, ಹಾಗೆ ಆಗಿ. Thank you.